ಜಾನ್ವಿ ಮದನ ಅವ್ರು ಇನ್ನೊಂಚೂರು ಒಡವೆಗಳೆಲ್ಲ ಕಳಿಸಿದ್ದಾರೆ, ಬಳೆ ಕಳಿಸಿದ್ದಾರೆ. ತಗೊಮ್ಮ, ಇದೆಲ್ಲ ನೀನೇ ಹಾಕೋ. ನಾನು ಒಬ್ಬಳು ಏನು ಅಂತ ಕೆಲಸ ಮಾಡಲಿ? ಅಯ್ಯೋ, ಹಣ್ಣು ಬಂತ, ಹೂವು ಬಂತ. ಸರಿ ಸರಿ, ನಿನ್ನ ಫ್ರೆಂಡ್ಸ್ ಯಾರೋ ಬರ್ತಾರೆ ಅಂತ ಹೇಳಿದೆ, ಒಬ್ಬರು ಬಂದಿಲ್ಲ. ಎಲ್ಲ ನಾನೇ ಮಾಡಬೇಕು. ಏನೇ ಗೀತಾ ಇಷ್ಟು ಲೇಟಾಗ ಬರೋದು? ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಕಣೆ. ಗೀತಾ ನೋಡಮ್ಮ, ನೀನು ಬಂದಿದ್ದು ತುಂಬ ಒಳ್ಳೇದೇ ಆಯಿತು. ಇಲ್ಲಿ ಬಳೆ ಎಲ್ಲ ಇದೆ, ಜಾನ್ವಿಗೆ ನೀನೇ ತೋರಿಸು. ಇಲ್ಲೇ ಇರು, ನಂಗೆ ತುಂಬ ಕೆಲಸ ಇದೆ, ಆಯಿತಾ? ಹಾಂ, ಏನೇ ಜಾನ್ವಿ, ಎಂಗೇಜ್ಮೆಂಟ್ ಅರೇಂಜ್ಮೆಂಟು ತುಂಬ ಜೋರಾಗಿದೆ. ಮದನ್ ಅವ್ರು ಮಾಡಿದ್ರು. ಎಷ್ಟೇ ಆದರೂ 3-4 ಮದುವೆ ಮಾಡ್ಕೊಂಡವ್ರಲ್ವಾ, ಎಂಗೇಜ್ಮೆಂಟ್ಗೆ ಏನೇನು ಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ ಜಾನ್ವಿ ಸಪ್ಗಿದೆಯಾ? ಮುಖದಲ್ಲಿ ಒಂದು ಸಣ್ಣ ನಗುನೂ ಇಲ್ವಲ್ಲೇ? ಮನ್ಸಲ್ಲಿ ಸಂತೋಷ ಇದ್ರೆ ತಾನೆ ಮುಖದಲ್ಲಿ ನಗು ಮೂಡೋದು. ಮತ್ತು ಯಾಕೆ ಎಂಗೇಜ್ಮೆಂಟ್ ಮಾಡ್ಕೋತಾ ಇದೀಯಾ? ಎಲ್ಲ ಗೊತ್ತಿದ್ದು ಕೇಳ್ತಿದೀಯಾ? ಜಾನು, ಯಾಕೆ ಈಗ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ನಾನು ತಂದಿದ್ದ ಬಳೆಗಳೆಲ್ಲ ಹಾಕ್ಕೊಂಡಿಯಾ? ಹಾಕ್ಕೊಂಡಿಲ್ವಾ? ಇರು ತಗೋ, ಕೈ ಕೊಡಿಲಿ, ನಾನೇ ತೋರಿಸ್ಬಿಡ್ತೀನಿ. ಕೊಡಿ, ನಾನು ತೋರಿಸ್ತೀನಿ. ಹೌದೌದು, ಹೆಣ್ಮಕ್ಳಿಗೆ ತೋರಿಸಿದ್ರೆ ಚಂದ. ಜಾನು, ಮತ್ತೇನಾದ್ರು ಒಡವೆಗಳು ಬೇಕಿದ್ರೆ ಕೇಳು, ಈಗಲೇ ತರಿಸ್ಬಿಡ್ತೀನಿ. ನಾನು ನೋಡ್ಬಿಟ್ಟು ಹೇಳಿ ಕಳಿಸ್ತೀನಿ ಏನಾದ್ರು ಬೇಕಿದ್ರೆ. ಆಯ್ತಾಯ್ತು, ಬೇಗ ರೆಡಿಯಾಗಿ, ಟೈಮ್ ಆಗ್ತಾ ಇದೆ. ನಿಮ್ಮಪ್ಪನ ಮಾತು ಲೆಕ್ಕಕ್ಕೆ ತಗೊಳ್ದೆ ನೀನಾಗಿ ಇಷ್ಟಪಟ್ಟು ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಹೊರಟಿದೆಯಲ್ಲೇ. ಪ್ಲೀಸ್ ಗೀತಾ, ಇನ್ನಿದ್ರ ಬಗ್ಗೆ ಮಾತು ಬೇಡ. ಜಾನು ಬಳೆ ಬೇಡ.